ಮತ್ತು ಸರಸ್ವತಿ ಕನ್ನಡ ಲಾಗ್ಸ್ ಅಂತ ಮಾಡಿದ್ದೀನಿ. ಮೊದಲು ಸರಸ್ವತಿ ಕನ್ನಡ ಚಾನಲ್ ಅಂತ ಇತ್ತು, ಈಗ ಸರಸ್ವತಿ ಕನ್ನಡ ಲಾಗ್ಸ್ ಅಂತ ಮಾಡಿದ್ದೀನಿ. ನನ್ನ ಯೂಟ್ಯೂಬಲ್ಲಿ ಸುಮಾರು ಸಬ್ಸ್ಕ್ರೈಬ್ ಆಗಿತ್ತು, ಸುಮಾರು ವೀಡಿಯೋಸ್ ಇತ್ತು, ಎಲ್ಲ ಡಿಲೀಟ್ ಆಗಿ ಹೋಗಿದೆ. ಈಗ ಹೊಸ್ದಾಗಿ ನಾನು ಮತ್ತೆ ಮಾಡ್ತಾಯಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಬಂದಿದ್ವಿ, ಮಲ್ಲೇಶ್ವರ ದೇವಸ್ಥಾನ ನಮ್ಮೂರಲ್ಲಿದೆ. ಬಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ನಾವು ಶಿವಮೊಗ್ಗದಲ್ಲಿ ಹೊಸ್ದಾಗಿ ವಿನಾಯಕ ಮಾಲ್ ಓಪನ್ ಆಗಿದೆ, ನೋಡೋಣ ಯಾವ ರೀತಿ ಇದೆ ಅಂತ ಹೋಗಿದ್ವಿ. ಅಲ್ಲೂ ಜುಡಿಯೋ ಎಲ್ಲ ಓಪನ್ ಆಗಿದೆ, ಇನ್ನೂ ಶುರುವಾಗಿದೆ. ಈಗ ನನಗೇನು ಅಂತ ಯಾವುದೋ ಅಲ್ಲಿ ಇಷ್ಟ ಆಗಲಿಲ್ಲ, ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ನನ್ನ ಮಗಳಿಗೆ ಒಂದೆರಡು ಟೀ ಶರ್ಟ್ ತೊಗೊಂಡು ಬಂದ್ವಿ ಅಷ್ಟೇ. ಅಲ್ಲಿ ಕೂಡ ಇನ್ನೂ ಚನ್ನಬಸಪ್ಪ ಆ್ಯಂಡ್ ಸನ್ಸಿಂದು ಕೂಡ ಓಪನ್ ಆಗೋದ್ರಲ್ಲಿದೆ, ಅದಿನ್ನೂ ರೆಡಿ ಆಗಿಲ್ಲ. ಈಗಿನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಇನ್ನು ಸದ್ಯದರಲ್ಲಿ ಅದು ಕೂಡ ರೆಡಿ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ನಾವು ಅಲ್ಲಿಂದ ನೋಡಿಕೊಂಡು ಬರ್ತಾಯಿದ್ವಿ. ಅಲ್ಲಿ ಒಂದು ರೋಡಲ್ಲಿ ಒಂದು ಹುಡುಗ ಮಜ್ಜಿಗೆ ಮಾರ್ತಾಯಿದ್ದ. ಪಾಪ ಅವತ್ತು ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಮಜ್ಜಿಗೆ ಮಾರ್ತಾಯಿದ್ದ. ನೋಡಿ, ಮಕ್ಕಳು ಮನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಯಾವ ರೀತಿ ಅರ್ಥ ಮಾಡ್ಕೊತಾರೆ. ಅದೇ ಕೇಳಿದ್ವಿ, ನಮ್ಮಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಸ್ಕೂಲಿಂದ ಬಂದು ಮಜ್ಜಿಗೆ ಮಾಡ್ತೀನಿ ಆಂಟಿ ಅಂತ ಹೇಳ್ದ. ತುಂಬ ಬೇಜಾರು ಅನ್ನಿಸ್ತು ನನಗೆ. ಒಂದಿಷ್ಟಂದರೆ ನಮಗೆ ಎಷ್ಟು ಬೇಕಷ್ಟು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ತಾಯಿದ್ದೀನಿ, ಸಾಕು. ಸ್ವಲ್ಪನೇ ಒಂದು ಟೈಮಿಗೆ ನಾನು ಬಸ್ಸಾರು ಮೊಳಕೆ ಹುಳ್ಕಳಿನ ಬಸ್ಸಾರು ಮಾಡ್ತಾಯಿದ್ದೀನಿ, ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಇದನ್ನು ಒಂದು ವಿಶಿಲ್ ಬರೋಕ್ಕೆ ಬೇಯಿಸ್ಕೊಳ್ತೀನಿ ನಾನು. ಒಂದು ವಿಶಿಲ್ನ ಬರೋಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದು ಒಂದು ವಿಶಿಲ್ ಬರಲಿ. ಹುಳ್ಳಿಕಾಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಟ್ ಅಂತಾರೆ ಇದನ್ನು. ಆದ್ರೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೆನ್ನೋವು, ಸೊಂಟ ನೋವು, ಮಂಡಿ ನೋವೆಲ್ಲ ಇರೋರು ಹುಳ್ಳಿಕಾಳನ್ನ ವಾರಕ್ಕೊಂದು ಟೈಮಾರು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಂತರೂ ವಾರಕ್ಕೊಂದು ಟೈಮು 2 ಟೈಮ್ ಆದರೂ ಮಾಡ್ತಾಯಿರ್ತೀನಿ. ಹುಳ್ಳಿಕಾಳು ಬಸ್ಸಾರು ಮಾಡ್ತೀನಿ, ಇಲ್ಲ ಹುಳ್ಳಿಕಾಳು ಸಾಂಬಾರು ಮಾಡ್ತೀನಿ. ಒಂದೊಂದು ಟೈಮ್ ಹುಳ್ಳಿಕಾಳು ಉಸ್ಲಿನೂ ಮಾಡ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮಲ್ಲಿ ಮತ್ತೆ ಇನ್ನೊಂದು ಟೈಮಲ್ಲಿ ನಾನು ಮಾಡಿದಾಗ ನೋಡಿ, ನಾನು ಹುಳ್ಳಿಕಾಳೆಲ್ಲ ನೋಡಿ ಈ ಥರ ಬೇಯಿಸ್ಬಿಟ್ಟು ಪ್ಲೇಟ್ಗೆ ಹಾಕಿದ್ದೀನಿ ತಣ್ಣಗೆ ಹಾಕೋಕ್ಕೆ. ಇನ್ನೇನಿಲ್ಲ, ಬೇಯಿಸಿರೋದಷ್ಟೇ, ನೀರೆಲ್ಲ ತೆಗಿಬೇಕು. ಮತ್ತು ನೋಡಿ, ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಬಸ್ಸಾರಿಗೆ. ನಾನು ಮಾಡೋ ಸ್ಟೈಲಲ್ಲಿ. ಕೆಲವು ಥರ ಮಾಡ್ತಾರೆ, ಎಲ್ಲರೂ ಒಂದೇ ಥರ ಮಾಡಲ್ಲ. ಇದು ನಾನು ಮಾಡೋ ಸ್ಟೈಲು ತುಂಬ ಚೆನ್ನಾಗಿರುತ್ತೆ. ಹಸಿ ಬಸ್ಸಾರಿದು, ನಾನೇನು ಕುದಿಸಲ್ಲ ಇದನ್ನು. ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಹಾಗೆ 1-2-3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು. ಇದನ್ನು ನಾನೀಗ ರುಬ್ಕೊಂಬರ್ತೀನಿ. ಹುಳ್ಳಿಕಟ್ಟನ್ನ ಎತ್ತಿಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಿದ್ದೀನಿ. ಈ ಥರ ರುಬ್ಕೊಂಡಿದ್ದೀನಿ. ತುಂಬ ನಾನು ನೈಸಾಗಿ ರುಬ್ಬಲ್ಲ, ತುಂಬ ನೈಸಾಗಿ ರುಬ್ಬಿದ್ರೆ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ತರಿ ಥರನೇ ಇದ್ದರೆ ಬಸ್ಸಾರು ಚೆನ್ನಾಗಿ, ನನಗೆ ತುಂಬ ನೈಸ್ ರುಬ್ಬಿಲ್ಲ, ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ನಾನು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಕಾಯಿ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಜಾಸ್ತಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಇತ್ಲ ಕಡೆ ಇವಾಗ ಕತ್ಲಾಗಿರೋದ್ರಿಂದ ತರಕ್ಕೆ ಹೋಗಲ್ಲ, ಹಂಗಾಗಿ ಹಿಂಗೆ ಮಾಡ್ತಾಯಿದ್ದೀನಿ. ಮತ್ತು ನಾನು ಇದಕ್ಕೆ ಇನ್ನೇನು ಬೇರೆ ಹಾಕಲ್ಲ, ನಾನು ಇಷ್ಟೇ ಸಿಂಪಲಾಗಿ ಮಾಡ್ಕೊಳೋದು. ಇದೇ ಚೆನ್ನಾಗಿರುತ್ತೆ ನಮಗೆ. ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಇದು.
ನೋಡಿ ಈ ಥರ ಎಲ್ಲ ಬ್ರೌನ್ ಕಲರ್ ಆಗಿದೆ. ಸಾಮಾನ್ಯವಾಗಿ ಎಲ್ಲರೂ ಬಸ್ಸಾರು ಮಾಡ್ತಾರೆ, ಏನು ಸ್ಪೆಷಲ್ ಅಲ್ಲ. ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲೇ ಒಗ್ಗರಣೆ ಮಾಡಿರೋಂಥದ್ದನ್ನ ಸ್ವಲ್ಪ ಈ ಬಸ್ಸಾರಿಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಹುಳಿ ಕಟ್ಟಿ ಸಾಂಬಾರು. ನೀವು ಒಂದು ಸತಿ ಮಾಡ್ಕೊಳ್ಳಿ ನಿಮ್ಮ ಮನೇಲಿ. ಸ್ವಲ್ಪ ಘಾಟ ಐತೆ. ಸರಿ ನೋಡಿ, ನಾನು ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿನೂ ನಾನು ತುರಿದಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಹಿಂದೆಯೇ ನಾನು ಹುಳಿಕಾಳು ಬೇಯಿಸ್ಕೊಂಡಿರೋಂಥ ಮೊಳಕೆ ಹುಳಿಕಾಳನ್ನ ಹಾಕ್ತಾಯಿದ್ದೀನಿ. ಸಾಕಿದು ಆಲ್ಮೋಸ್ಟ್ ಆಗಿದೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದು ಈ ಥರ ಆಗಿದೆ. ಮೊಳಕೆ ಹುಳಿಕಾಳಿನ ಬಸ್ಸಾರು ಸೊಪ್ಪು ರೆಡಿಯಾಗಿದೆ. ಅನ್ನನೂ ಮಾಡಿಟ್ಟಿದ್ವಿ, ಎಲ್ಲನೂ ರೆಡಿಯಾಗಿದೆ. ಈಗ ಸ್ವಲ್ಪ ನಮ್ಮನೆಯವರಿಗೆ ಮುದ್ದೆ ಮಾಡಿಕೊಡ್ತೀನಿ. ಬೆಳಗ್ಗೆಯಿಂದ ಮುದ್ದೆ ಮಾಡಿಲ್ಲ, ನಾನು ಮಧ್ಯಾಹ್ನ ಹೊತ್ತು ಮಾಡ್ತೀನಿ ಯಾವಾಗೂ. ಇವತ್ತು ನೈಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇವತ್ತು ನಾವು ಸ್ವಲ್ಪ ಹೊರಗೆ ಹೋಗಿದ್ವಿ, ಹೊರಗೆ ಊಟ ಮಾಡ್ಕೊಂಬಂದ್ವಿ, ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ. ಈಗ ಅದಕ್ಕೆ ಮೊಳಕೆ ಹುಳಿಕಾಳಿನ ಬಸ್ಸಾರು ಮಾಡಿದ್ನಲ್ಲ, ಮುದ್ದೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಆಯಿತಾ? ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ನಮ್ಮ ಅಮ್ಮರ ಮನೆಗೆ ಹೋಗಿದ್ದೆ ಊರಿಗೆ. ಅಲ್ಲಿ ಬೆಳಗ್ಗೆ ನಾನು ವಾಕ್ ಹೋಗಿದ್ದೆ. ವಾಕ್ ಹೋದಾಗ ಇದು ಹೂವಿನ ಮರ ನೋಡಿದೆ. ಆವಾಗೆಲ್ಲ ಮದುವೆಗೆ ಈ ಹೂವನ್ನೇ ಚಪ್ರಕ್ಕೆ ಅಲಂಕಾರ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಈಗೆಲ್ಲ ಬೇರೆ ಥರ ಹೂವೆಲ್ಲ ಬಂದುಬಿಟ್ಟು ಈ ಹೂವನ್ನ ಯಾರೂ ಮೂಸೋದೇ ಇಲ್ಲ. ಆ ಮರಗಳಲ್ಲಿ ಹಂಗೆ ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ದಾವೆ, ನೋಡೋಕ್ಕೆ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ತೋರ್ಸೋಣ ನನ್ನ ಮಗಳಿಗೆ, ನಾವೆಲ್ಲ ಹೂವಲ್ಲಿ ಆಟ ಆಡ್ತಿದ್ವಿ ಅವಾಗ ಅಂತ ತಂದು ತೋರಿಸ್ದೆ. ಹುಡುಗರಿಗೆಲ್ಲ ಹಚ್ಕೊಂಡು, ಯಾಕೆ ತಾನೇ ಇನ್ನೂ ಮಲಗಿದ್ದವಳು, ಎದ್ದಿದ್ಲು. ಮುಖ ನೋಡಿ ಯಾವ ಥರ ಕಾಣ್ತಾಯಿದೆ ನನ್ನ ಮಗಳದು. ಹಾಗೆ ನಮ್ಮ ಮಾವರ ಮನೆ ಹತ್ರ ಬಂದೆ. ಅವನು ನಮ್ಮ ತಮ್ಮನ ಮಗ ಟಬ್ಬಲ್ಲಿ ನೀರು ತುಂಬಿಸಿಟ್ಟಿದ್ರೆ ಅದರಲ್ಲಿ ಸ್ನಾನ ಮಾಡೋಕೆ ಆಡ್ತಾ ಇದ್ದಾನೆ. ಒಂಥರ ನಗು ಬರ್ತಾಯಿತ್ತು. ನಮ್ಮ ಅತ್ತೆನೂ ಬೆಳಗ್ಗೆನೇ ಮಧ್ಯಾಹ್ನ ಬಂದ್ವಿ ನಾವು. ಮಧ್ಯಾಹ್ನ ಚಪಾತಿ ಪಲ್ಯ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಂತ ಇರು ಅಂತಂದರು. ಹಂಗಾಗಿ ಅಲ್ಲಿ ಕೂತಿದ್ದು ಊಟ ಮಾಡಿಕೊಂಡು ಬಂದ್ವಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.